ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸು ಮತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಿನಲ್ಲಿ 3 ಸಲ ಮನಸ್ಸಾರೆ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಿನಲ್ಲಿ ಫೀಲ್ ಮಾಡಿ. ಆ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಕಮೆಂಟ್ನಲ್ಲಿ ದುಃಖದ ಮಾತಾಡೋದು ಅಥವಾ ದುಃಖದ ಎಮೋಜಿ ಹಾಕೋದು, ಕಣ್ಣೀರಿನ ಎಮೋಜಿ ಇದನ್ನೆಲ್ಲ ಹಾಕಬೇಡಿ. ಪಾಸಿಟಿವಿಟಿ ಮತ್ತು ಹೀಲಿಂಗ್ ಎನರ್ಜಿಯನ್ನು ಮಾತ್ರ ಫೀಲ್ ಮಾಡಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಎಮೋಷ್ನಲ್ ಅವೇಕ್ನಿಂಗ್, ಡೀಪ್ ರಿಗ್ರೆಟ್, ಕನ್ಫ್ಯೂಷನ್, ಪಾಸ್ಟ್ ಎಮೋಷ್ನಲ್, ಹಾರ್ಟ್ ವರ್ಸಸ್ ಮೈಂಡ್ ಕಾನ್ಫ್ಲಿಕ್ಟ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಧಾನವಾಗಿ ಅವರ ಮನಸ್ಸಿನ ಒಳಗಿನ ಸತ್ಯವನ್ನು ಎದುರಿಸದೇ ಇರಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿಗೆ ಬಂದಿದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಹಿಂದಿನ ದಿನಗಳಲ್ಲಿ ಅಥವಾ ಪಾಸ್ಟ್ನಲ್ಲಿ ನಡೆದ ತಪ್ಪುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮತ್ತು ಅವರದೇ ವರ್ತನೆ, ಅವರದೇ ಬಿಹೇವಿಯರ್ ಬಗ್ಗೆ ತುಂಬ ಪಶ್ಚಾತ್ತಾಪ ಬರ್ತಾ ಇದೆ. ಅವರು ಹೊರಗಡೆ ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಬಟ್ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಇರುವ ಭಾವನೆಗಳು ಈಗ ಮತ್ತಷ್ಟು ಡೀಪ್ ಆಗ್ತಾ ಇದೆ, ಡೆಪ್ತಿಗೆ ಹೋಗ್ತಾ ಇದೆ. ಆದರೆ ಈಗ ಸಮಸ್ಯೆ ಏನಂದರೆ ಅವರು ನಿಮ್ಮ ಎದುರು ನೇರವಾಗಿ ತುಂಬ ಕಾನ್ಫಿಡೆನ್ಸ್ ಆಗಿ ನಿಲ್ಲೋದನ್ನು, ಹೆದರಿಸೋದನ್ನು ಕಳ್ಕೊಂಡಿದ್ದಾರೆ. ಆ ಮನಸ್ಥಿತಿ ಇಲ್ಲ. ನಿಮ್ಮ ಹತ್ರ ಮತ್ತೆ ಹೇಗೆ ಬರೋದು ಅನ್ನೋ ಕನ್ಫ್ಯೂಷನ್ ಅವರ ಮೈಂಡನ್ನು ತುಂಬ ಹೆವಿಯಾಗಿ ಮಾಡ್ತಾ ಇದೆ. ಒಂದು ಕಡೆ ಅವರಿಗೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ಇದೆ. ಇನ್ನೊಂದು ಕಡೆ ಫಿಯರ್ ಅವರನ್ನು ಹಿಂದಕ್ಕೆ ತಳ್ತಾ ಇದೆ. ಹಳೆಯ ಎಮೋಷ್ನಲ್ ಗಾಯ ಅಥವಾ ಕಹಿ ಘಟನೆಗಳು ಏನೇ ಇದ್ದರೂ ಕೂಡ ಸರ್ಫೇಸ್ ಮಾಡ್ತಾ ಇದೆ. ಅವರು ಅವಾಯ್ಡ್ ಮಾಡ್ತಾ ಇದ್ದ ಪೇಯ್ನ್ ಈಗ ಮತ್ತೆ ಕ್ಲಿಯರ್ಲಿ ಅವರಿಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಕೂಡ ಇದೆ. ಅವರೀಗ ರಿಲೇಷನ್ಶಿಪ್ ಬಗ್ಗೆ ಕಂಪ್ಲೀಟ್ಲಿ ನೆಗೆಟಿವ್ ಆಗಿಲ್ಲ, ಮೊದಲಿನ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಅವರೊಳಗೆ ಒಂದು ರೀತಿಯ ಫೀಲಿಂಗ್ ಅನ್ನೋದು ಶುರುವಾಗಿದೆ. ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಆಗ್ತಾ ಇದ್ದಾರೆ. ಅವರ ಜೀವನದ ತುಂಬ ಬ್ಯೂಟಿಫುಲ್ ಪಾರ್ಟ್ ನಿಮ್ಮ ನೆನಪು ಅಂತ ಅಂದ್ಕೊಳ್ತಾ ಇದ್ದಾರೆ. ಸ್ಟ್ರಾಂಗ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಹೋಪ್ ಅವರ ಮನಸ್ಸಿನಲ್ಲಿ ಸ್ಲೋಲಿ ಗ್ರೋ ಆಗ್ತಾ ಇದೆ. ಬಟ್ ಫಿಯರ್ ಮತ್ತು ಹೆಸಿಟೇಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ಈಗಲೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ಸ್ಪೇಸ್ ಬೇಕು, ಮೆಂಟಲಿ ಸೆಟ್ಲ್ ಆಗುವ ಟೈಮ್ ಬೇಕು ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲ್ ಹೀಲಿಂಗ್ ಎನರ್ಜಿ, ಬ್ಯಾಲೆನ್ಸ್, ರಿಗ್ರೆಟ್ ಇದೆ, ಸೆಲ್ಫ್ ರಿಯಲೈಸೇಷನ್ ಎನರ್ಜಿ, ಎಮೋಷ್ನಲ್ ಮೆಚುರಿಟಿ ಎನರ್ಜಿ, ಬ್ಯಾಲೆನ್ಸ್ ಎನರ್ಜಿ ಇದೆ. ಅಂದರೆ ಈ ವ್ಯಕ್ತಿ ರಿಲೇಷನ್ಶಿಪ್ ಬಗ್ಗೆ ಒಂದು ಹೊಸ ರೀತಿಯ ಹೋಪ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಎನರ್ಜಿಯಲ್ಲಿ ಈಗ ಒಂದು ಕ್ಲಿಯರ್ ಶಿಫ್ಟ್ ಆಗ್ತಾ ಇದೆ. ಮೊದಲು ಇದ್ದ ಕನ್ಫ್ಯೂಷನ್, ಗೊಂದಲ ಈಗ ಸ್ಲೋಲಿ ಕಡಿಮೆ ಆಗ್ತಾ ಇದೆ. ಅದರ ಜಾಗದಲ್ಲಿ ನಾನು ಈ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡಬೇಕು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಸರಿ ಮಾಡಬೇಕು ಅನ್ನೋ ಥಾಟ್ ಬರ್ತಾ ಇದೆ. ಅವರೀಗ ಅವರ ಪೇಯ್ನ್ ಜೊತೆ ಬದುಕೋದಕ್ಕಿಂತ ಅದನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೀಗ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಎಫರ್ಟ್ ಹಾಕಲಿಲ್ಲ ಅಂತ, ಬೇಕಾದಾಗ ನಿಮಗೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತ. ಈ ರಿಯಲೈಸೇಷನ್ ಏನಿದೆ ಅವರ ಮನಸ್ಸಿನಲ್ಲಿ ಗಿಲ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಅವರು ಮೆಂಟಲಿ ರೆಡಿ ಆಗ್ತಾ ಇದ್ದಾರೆ, ಕ್ಷಮೆ ಕೇಳಬೇಕು ಅಥವಾ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಮನಸ್ಥಿತಿಯವರೆಗೂ ಹೋಗ್ತಾ ಇದ್ದಾರೆ. ಅವರು ಈಗ ರಿಲೇಷನ್ಶಿಪ್ಪನ್ನು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆಗಿರಬೇಕು ಅಂತ ತುಂಬ ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಅವರ ಬಿಹೇವಿಯರ್ ಯಾವುದೇ ರೀತಿ ಇರ್ಬೋದು, ಬಟ್ ಈಗ ಅವರಿಗೆ ಕ್ಲಿಯರ್ ಅರ್ಥ ಆಗ್ತಾ ಇದೆ, ಒಬ್ಬರು ಮಾತ್ರ ಎಫರ್ಟ್ ಹಾಕಿದ್ರೆ ಸಾಲೋದಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಇದು ಪ್ರೆಸೆಂಟ್ ಎನರ್ಜಿ. ಅವರೀಗ ಪೇಯ್ನಲ್ಲಿ ಇರೋದು ಬೇಡ ಅಂತ ಫೀಲ್ ಮಾಡ್ತಾ ಇದ್ದಾರೆ.
ಅವರ ಇನ್ನರ್ ಡಿಸೈರ್ ಈಗ ಪೇಯ್ನ್ ಬೇಡ, ಬದಲಿಗೆ ಬ್ಯಾಲೆನ್ಸ್ ಬೇಕು ಅನ್ನೋ ಕೂಡ ಶಿಫ್ಟ್ ಆಗ್ತಾ ಇದೆ. ಅವರೀಗ ರಿಲೇಷನ್ಶಿಪ್ಪನ್ನು ಒಂದು ಮೆಚ್ಯೂರ್ ಲೆವೆಲ್ನಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಇಬ್ಬರು ಈಕ್ವಲ್ ಆಗಿರಬೇಕು, ಸಮಾನರಾಗಿರಬೇಕು, ರೆಸ್ಪೆಕ್ಟ್ ಇರಬೇಕು, ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ, ಅವೇರ್ನೆಸ್ ಅವರಿಗೆ ಬಂದಿದೆ. ಎಮೋಷ್ನಲ್ ಪೇಯ್ನ್, ಫೈನಾನ್ಷಿಯಲ್ ಸ್ಟ್ರೆಸ್, ಫ್ಯೂಚರ್ ಥಿಂಕಿಂಗ್, ಇನ್ಸೆಕ್ಯೂರಿಟಿ ಎನರ್ಜಿ ಇದೆ. ಅವರು ರಿಲೇಷನ್ಶಿಪ್ಪಲ್ಲಿ ಹಿಂದೆ ನಡೆದ ಎಲ್ಲ ಫೈಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಮನಸ್ಸೀಗ ತುಂಬ ಸೆನ್ಸಿಟಿವ್ ಆಗಿದೆ. ಸಣ್ಣ ವಿಷಯಗಳು ಕೂಡ ಅವರಿಗೆ ದೊಡ್ಡದಾಗಿ ಫೀಲ್ ಆಗ್ತಾ ಇದೆ. ಈಗ ಅವರ ಥಿಂಕಿಂಗ್ ಸ್ಟೈಲ್ ಏನಿದೆ ಸ್ವಲ್ಪ ಚೇಂಜ್ ಆಗಿದೆ. ಅವರೀಗ ಪ್ಯೂರ್ಲಿ ಎಮೋಷ್ನಲ್ ಆಗಿಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಫ್ಯೂಚರ್ ಬಗ್ಗೆ ಕೂಡ ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ ಈಗ ಫೈನಾನ್ಷಿಯಲ್ ವಿಷಯದ ಬಗ್ಗೆ, ಹಣದ ಬಗ್ಗೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ತುಂಬ ಸ್ಟ್ರೆಸ್ ಅವರ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಮನಸ್ಸಿನ ಒಳಗಿನಿಂದ ಒಂದು ಫೀಲ್ ಬರ್ತಾ ಇದೆ, ನಾನು ಯಾರದೋ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ ಅಂತ. ಈ ಫೀಲಿಂಗ್ ಅವರ ಸೆಲ್ಫ್ ರೆಸ್ಪೆಕ್ಟನ್ನು ಹರ್ಟ್ ಮಾಡ್ತಾ ಇದೆ. ಈಗ ಅವರು ತುಂಬ ಅರ್ಜೆಂಟಲ್ಲಿ ಡಿಸಿಷನ್ನ ತಗೊಳ್ತಾ ಇಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಎಲ್ಲವನ್ನು ನೋಡಿ, ಎಲ್ಲವನ್ನು ಅರ್ಥ ಮಾಡಿಕೊಂಡು, ಪೇಷನ್ಸ್ ಇಟ್ಕೊಂಡು ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇವರೇನಾದರೂ ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದರೆ, ಫೈನಾನ್ಷಿಯಲ್ ವಿಷಯ ಆಗಿರ್ಬೋದು, ಜವಾಬ್ದಾರಿಯ ವಿಷಯ ಆಗಿರಬಹುದು, ಇವರು ಹೆಚ್ಚಾಗಿ ತಗೊಳ್ಳದೇ ಇದ್ದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಎನರ್ಜಿ, ಈಗೋ ವಾಲ್, ಅದೇ ರೀತಿ ಪ್ರೊಟೆಕ್ಟಿವ್, ಅವರ ಬಿಹೇವಿಯರನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಎನರ್ಜಿ. ಅವರು ಅವರ ರಿಯಲ್ ಫೀಲಿಂಗ್ಸನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರು ಅವರ ಸುತ್ತ ಒಂದು ಸ್ಟ್ರಾಂಗ್ ವಾಲ್, ಒಂದು ಗೋಡೆನ ಕಟ್ಕೊಳ್ತಾ ಇದ್ದಾರೆ. ಯಾರು ಈಸಿಲಿ ಒಳಗಡೆ ಹೋಗೋದಕ್ಕೆ ಆಗಬಾರ್ದು. ಅಂದರೆ ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ ಏನಿದೆ ಅದು ಹೊರಗಡೆ ತೋರಿಸ್ತಾ ಇಲ್ಲ ಅವರು, ಅದು ನಿಮಗೂ ಕೂಡ ಅರ್ಥ ಆಗಬಾರ್ದು. ಆ ರೀತಿ ಒಂದು ವಾಲ್ ಕಟ್ಕೊಳ್ತಾ ಇದ್ದಾರೆ. ಹೊರಗಡೆಯಿಂದ ನೋಡಿದರೆ ಅವರು ತುಂಬ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಾರೆ, ಬಟ್ ಮನಸ್ಸಿನ ಒಳಗಡೆ ತುಂಬ ಇನ್ಸೆಕ್ಯೂರ್ ಆಗಿದ್ದಾರೆ. ಈಗ ಅವರು ಎಮೋಷನ್ಸ್ಗಿಂತ ಲಾಜಿಕ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಡಿಸಿಷನ್ಸನ್ನು ತಗೊಳ್ಬೇಕಾದ್ರೆ ಹಾರ್ಟ್ ಹೇಳೋದಕ್ಕಿಂತ ಮೈಂಡ್ ಹೆಚ್ಚು ಕಂಟ್ರೋಲ್ ಮಾಡ್ತಾ ಇದೆ. ಅವರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಿಹೇವಿಯರ್ ಕೂಡ, ಸಿಚುವೇಶನ್ ಕೂಡ. ಆದರೆ ಎಮೋಷ್ನಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಎದುರಿಗೆ ಕೂಡ ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಅಥವಾ ನೀವು ಕಾಲ್ ಮೆಸೇಜ್ ಮಾಡಿದ್ರೂ ಕೂಡ ಅವಾಯ್ಡ್ ಮಾಡ್ತಾ ಇರಬಹುದು. ಯಾವುದೇ ಎಮೋಷ್ನಲ್ ಸಾಫ್ಟ್ನೆಸ್ ಅಥವಾ ಡ್ರಾಮಾ ಅನ್ನೋದು ತೋರಿಸ್ತಾ ಇಲ್ಲ. ಈಗ ತುಂಬ ಪ್ರೊಟೆಕ್ಟಿವ್ ಆಗಿರೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾರು ಅವರನ್ನು ಹರ್ಟ್ ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಸ್ಯಾಡ್ನೆಸ್ ಎನರ್ಜಿ ಇದೆ, ಫಿಯರ್ ಆಫ್ ರಿಜೆಕ್ಷನ್ ಎನರ್ಜಿ ಇದೆ, ಕನ್ಫ್ಯೂಷನ್, ಎಮೋಷ್ನಲ್ ಎಂಪ್ಟಿನೆಸ್ ಎನರ್ಜಿ ಇದೆ. ಅವರೀಗ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ಡೀಪ್ ಫೀಲಿಂಗ್ ಇದೆ. ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಇವರ ಲೈಫ್ನಲ್ಲಿ ಇಲ್ಲದೆ ನೀವು ಮೂವ್ ಆನ್ ಆಗಿಬಿಟ್ಟಿರಬಹುದು ಅನ್ನೋ ಭಯ ಕೂಡ ಇದೆ. ಅವರಿಗೆ ನಿಮ್ಮ ಬಗ್ಗೆ ಕ್ಲಿಯರ್ ಐಡಿಯಾ ಇಲ್ಲ. ನೀವು ಹೇಗಿದ್ದೀರೋ, ಏನು ಫೀಲ್ ಮಾಡ್ತಾ ಇದ್ದೀರೋ ಅವ್ರಿಗೆ ಗೊತ್ತಿಲ್ಲ. ಅಂದರೆ ನೀವು ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಬಟ್ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ. ಕನ್ಫ್ಯೂಷನ್ ಅವರ ಈಗೋ ಅನ್ನು ಸ್ಲೋಲಿ ಬ್ರೇಕ್ ಮಾಡ್ತಾ ಇದೆ. ಅವರೀಗ ಸ್ಲೋಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಎನರ್ಜಿ ಇದೆ. ಸ್ಟ್ರಾಂಗ್ ಮಾಸ್ಕ್ ಹಿಂದೆ ರಿಯಲ್ ಪೇಯ್ನ್ ಕಾಣಿಸ್ತಾ ಇದೆ. ಹೊರಗಡೆ ಆ ಪೇಯ್ನ್ ಏನಿದೆ, ಆ ಮಾಸ್ಕಿಂದ ಹೊರಗಡೆ ಬರುವ ಸಿಚುವೇಶನ್ ಬಂದಿದೆ. ಅವರು ಎಮೋಷ್ನಲಿ ತುಂಬ ಡೌನ್ ಆಗ್ತಾ ಇದ್ದಾರೆ. ಬಟ್ ನೀವು ನೋಡಬೇಕಾದ್ರೆ, ಅಥವಾ ಹೊರಗಿನಿಂದ ಅವರು ತುಂಬ ಸ್ಟ್ರಾಂಗ್ ಆಗಿರೋ ಒಂದು ವಾಲ್ ಕಟ್ಕೊಂಡಿರೋ ರೀತಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಏನೂ ಪರವಾಗಿಲ್ಲ, ಎಲ್ಲ ಓಕೆ ಇದೆ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಲೋನ್ಲಿನೆಸ್, ಡೌಟ್, ಹಾರ್ಟ್ ಬ್ರೇಕ್ ಫೀಲ್ ಎನರ್ಜಿ. ತುಂಬ ಡೀಪಾಗಿ ಮನಸ್ಸಿನ ಒಳಗಡೆ ಒಂದು ಒಂಟಿತನದ ಫೀಲಿಂಗ್ ಕಾಡ್ತಾ ಇದೆ ಇವತ್ತಿನ ಎನರ್ಜಿಯ ಪ್ರಕಾರ. ಅವರು ಹೊರಗಡೆ ಹೇಗೆ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಸೈಲೆಂಟಾಗಿ ಪೇಯ್ನಲ್ಲಿದ್ದಾರೆ. ಅವ್ರಿಗೀಗ ಒಂದು ದೊಡ್ಡ ಡೌಟ್ ಕೂಡ ಬರ್ತಾ ಇದೆ, ಅವ್ರು ಯಾಕೆ ನನ್ನನ್ನು ದೂರ ತಳ್ತಾ ಇದ್ದಾರೆ, ಅಥವಾ ನಾನು ಅವರಿಗೆ ಬೇಡವಾ ಅನ್ನೋ, ನೀವು ಅವರನ್ನು ನೋಡುವಂತಹ ದೃಷ್ಟಿಯೇ ಬದಲು ಮಾಡ್ಕೊಂಡಿದ್ದೀರಾ. ಅಂದರೆ ನೀವು ಚೇಂಜ್ ಆಗಿದ್ದೀರಾ ಅನ್ನೋ ಫೀಲಿಂಗ್ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ನಾನಿಲ್ಲದೆ ಅವ್ರು ಚೆನ್ನಾಗಿದ್ದಾರಾ, ಖುಷಿಯಾಗಿದ್ದಾರಾ ಅನ್ನೋ ಆಲೋಚನೆ ತುಂಬ ಓಡ್ತಾ ಇದೆ ಅವರ ಮನಸ್ಸಿನಲ್ಲಿ. ಇನ್ನೊಂದು ಕಡೆ ನೀವು ಅವರಿಲ್ಲದೆ ನಿಮ್ಮ ಲೈಫ್ನಲ್ಲಿ ಹ್ಯಾಪಿಯಾಗಿದ್ದೀರಾ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಇನ್ನೂ ಜಾಸ್ತಿ ಹಾರ್ಟ್ ಬ್ರೇಕ್ ಥರ ಫೀಲ್ ಮಾಡ್ತಾ ಇದೆ, ಪೇಯ್ನ್ ಥರ ಫೀಲ್ ಮಾಡ್ತಾ ಇದೆ. ಅಂದರೆ ಅವರು ಅದನ್ನು ಯಾರಿಗೂ ತೋರಿಸ್ದೆ ಮನಸ್ಸಿನ ಒಳಗಡೆ ತುಂಬ ಸೈಲೆಂಟ್ ಪೇಯ್ನಲ್ಲಿದ್ದಾರೆ. ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಫೀಲಿಂಗ್ ಈಗ ಪ್ರೆಸೆಂಟ್ ಟೈಮಲ್ಲಿ ಬರ್ತಾ ಇದೆ.
ಎನರ್ಜಿ ತುಂಬ ಲೋನ್ಲಿ, ಡೌಟಿಂಗ್ ಮತ್ತು ಎಮೋಷ್ನಲಿ ಬ್ರೇಕ್ ಆಗಿರುವ ಸ್ಥಿತಿಯಲ್ಲಿದೆ. ರಿಯಲೈಸೇಷನ್ ಎನರ್ಜಿ, ರಿಗ್ರೆಟ್, ಕ್ಲಾರಿಟಿ, ಮೂವ್ ಟು ಆ್ಯಕ್ಷನ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಕ್ಲಾರಿಟಿ ಬರ್ತಾ ಇದೆ. ಪಾಸ್ಟಲ್ಲಿ ಅವರು ಮಾಡಿದ ಕೆಲವು ತಪ್ಪುಗಳಾಗಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅಥವಾ ಸೀರಿಯಸ್ ಆಗಿ ಈ ರಿಲೇಷನ್ಶಿಪ್ಪನ್ನು ತಗೊಳ್ಳದೇ ಇರ್ಬೋದು. ಆ ಕ್ಷಣಗಳು, ಅವುಗಳ ಬಗ್ಗೆ ಈಗ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಅವರೀಗ ಫೀಲ್ ಮಾಡ್ತಾ ಇದ್ದಾರೆ, ನಾನು ಈ ರಿಲೇಷನ್ಶಿಪ್ಪನ್ನು ಕ್ಯಾಶುವಲ್ ಆಗಿ ತಗೊಂಡೆ, ಅದು ತಪ್ಪಾಗಿತ್ತು ಅಂತ ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ. ಈ ಅರಿವೇನಿದೆ ಮನಸ್ಸಿನ ಒಳಗಡೆ ತುಂಬ ಡೀಪಾಗಿ ಕೆಲಸ ಮಾಡ್ತಾ ಇದೆ. ಈಗ ಅವರ ಎನರ್ಜಿ ಕೂಡ ಬದಲಾಗ್ತಾ ಇದೆ, ಅವರು ಚೇಂಜ್ ಆಗ್ತಾ ಇದ್ದಾರೆ. ಹಿಂದಿನ ರೀತಿ ಮೌನವಾಗಿ ದೂರ ಇರುವ ಮನಸ್ಥಿತಿ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಬರಬೇಕು ಅನ್ನೋ ಥಿಂಕ್ ಬರ್ತಾ ಇದೆ, ಮಾತಾಡಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಆ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಕಾಲ್, ಮೆಸೇಜ್ ಸಡನ್ಲಿ ಬರುವ ಸಾಧ್ಯತೆ ಇದೆ. ಅವ್ರಿಗೀಗ ನಿಮ್ಮ ಜೊತೆ ಕ್ಲಿಯರಾಗಿ ಎಲ್ಲವೂ ಹೇಳಬೇಕು ಅನ್ನೋ ಮನಸ್ಸಿನ ಒಳಗಿನ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಂದರೆ ಇಷ್ಟು ದಿವಸ ಏನು ಮೌನವಾಗಿದ್ದರೂ ಆ ರೀತಿ ಇರೋದು ಬೇಡ ಅನ್ನೋ ಮೂಡ್ಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಅವರು ರಿಗ್ರೆಟ್ನಿಂದ ರಿಯಲೈಸೇಷನ್ ಕಡೆಗೆ ಮತ್ತು ಅಲ್ಲಿಂದ ಆ್ಯಕ್ಷನ್ ಕಡೆಗೆ ಬರ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಓವರ್ ಥಿಂಕಿಂಗ್, ನೈಟ್ ಟೈಮ್ ಸ್ಟ್ರೆಸ್ ಎನರ್ಜಿ, ಆ್ಯಂಗ್ಸೈಟಿ, ಸ್ಲೀಪ್ ಲಾಸ್, ಫಿಯರ್ ಆಫ್ ಲೂಸ್ ಎನರ್ಜಿ ಇದೆ. ಓವರ್ ಥಿಂಕಿಂಗಲ್ಲಿ ಟೈಮ್ ಕಳೀತಾ ಇದ್ದಾರೆ. ನೈಟ್ ಟೈಮ್ನಲ್ಲಿ ವಿಶೇಷವಾಗಿ ಅವರ ತಲೆ ತುಂಬ ಫಾಸ್ಟಾಗಿ ಓಡ್ತಾ ಇದೆ. ಕೆಲವೊಂದು ಸಲ ನಿದ್ರೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಭಯ ಇದೆ, ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಅನ್ನೋ ಫಿಯರ್ ಇದೆ. ಮನಸ್ಸಿನಲ್ಲಿ ಈಗೋ ಇರಬಹುದು, ಬಟ್ ಅವರು ಹೊರಗಡೆಯಿಂದ ಈಗೋ ತೋರಿಸ್ತಾ ಇದ್ರೂ ಕೂಡ ಮನಸ್ಸಿನಲ್ಲಿ ಪೇಯ್ನ್ ಫೀಲ್ ಮಾಡ್ತಾ ಇದ್ದಾರೆ. ಹಿಂದೆ ಮಾಡಿದ ಏನೇ ತಪ್ಪಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಈಗ ಅವರ ಮೇಲೆ ದೊಡ್ಡ ಭಾರ, ಹೆವಿನೆಸ್ ಆಗಿ ಕುಳಿತಿದೆ. ಆ ತಪ್ಪುಗಳ ನೆನಪೇನಿದೆ, ಪಶ್ಚಾತ್ತಾಪ ಮತ್ತು ಆ್ಯಂಗ್ಸೈಟಿ ಎಲ್ಲ ಸೇರಿ ಅವರ ಮನಸ್ಸಿಗೆ ತುಂಬ ಪ್ರೆಷರ್ ಕೊಡ್ತಾ ಇದೆ. ಎನರ್ಜಿಯ ಪ್ರಕಾರ ಅವರೀಗ ತುಂಬ ಡೀಪ್ ಓವರ್ ಥಿಂಕಿಂಗ್, ನೈಟ್ ಸ್ಟ್ರೆಸ್ ಮತ್ತು ಫಿಯರ್ ಆಫ್ ಲೂಸ್ ಮೋಡ್ನಲ್ಲಿ ಇದ್ದಾರೆ. ಅವರ ಮನಸ್ಸಿನ ಒಳಗಡೆ ಇದ್ದ ಎಲ್ಲ ವಿಷಯಗಳು ಈಗ ಹೊರಗಡೆ ಬರ್ತಾ ಇದೆ. ಅವರು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಮಾಡಿದ ಎಲ್ಲ ತಪ್ಪುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದನ್ನು ಫೇಸ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಆಗ್ತಾ ಇದೆ. ನಿಮ್ಮ ಮೇಲೆ ಅವರಿಗೆ ಇರುವ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ. ಆದರೆ ಅವರು ಅದು ನಿಮ್ಮ ಎದುರಿಗೆ ಹೇಳ್ಕೊಳ್ಳದೆ ಇರಬಹುದು. ಲವ್, ಹೋಪ್ ಎನರ್ಜಿ, ಅದೇ ರೀತಿ ಫಿಯರ್ ಎನರ್ಜಿ ಕೂಡ ಇದೆ. ಮತ್ತೆ ನೀವು ಇವರ ಲೈಫ್ನಲ್ಲಿ ಬರಬಹುದಾ, ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಈ ರಿಲೇಷನ್ಶಿಪ್ ಒಂದಾಗಬಹುದಾ, ಬಟ್ ಈಗ ತಕ್ಷಣ ಆ್ಯಕ್ಷನ್ ತಗೊಳ್ಳುವ ಧೈರ್ಯ ಮಾಡ್ತಾ ಇಲ್ಲ. ಅವರು ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸರಿ ಮಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಅವರಿಗೆ ಟೈಮ್ ಬೇಕು, ನೀವು ಅವರಿಗೆ ಸ್ಪೇಸನ್ನು ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೆಂಟಲಿ, ಎಮೋಷ್ನಲಿ ಅವರು ರೆಡಿಯೇ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಫೀಲಿಂಗ್, ಪೇಯ್ನ್ ರಿಯಲೈಸೇಷನ್, ಅವರು ಹಳೆಯ ನೋವೇನಿದೆ ಮತ್ತೆ ಫೀಲ್ ಮಾಡ್ತಾ ಇದ್ದಾರೆ, ರಿಪೀಟಾಗಿ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನಡೆದ ಜಗಳ ಆಗಿರ್ಬೋದು, ನೋವಾಗಿರ್ಬೋದು, ಎಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಬಟ್ ಅವರು ಅದರಿಂದ ಓಡೋಗ್ತಾ ಇಲ್ಲ, ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅವರಿಗೀಗ ಗೊತ್ತಾಗಿದೆ ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬೇಕು, ಅಂದರೆ ಈಕ್ವಲ್ ಎಫರ್ಟ್ ಬೇಕು. ಅವರು ಅವರ ತಪ್ಪನ್ನು ಹೆಚ್ಚು ನೋಡ್ತಾ ಇದ್ದಾರೆ, ಸಾರಿ ಕೇಳಬೇಕು ಅನ್ನೋ ಫೀಲ್ ಇದೆ. ಡಿಫೆನ್ಸ್ ಮೋಡ್, ಸೈಲೆಂಟ್, ನೋವಿನ ಎನರ್ಜಿ, ಹೈಡ್ ಆಗಿರುವ ಪೇನ್. ಅವರು ಈಗ ಅವರ ಭಾವನೆಗಳು ಏನಿದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಒಳಗಿನ ಭಯ, ಹೊರಗಡೆ ತುಂಬ ಕಾಮ್ ಆಗಿರೋ ರೀತಿ ಡ್ರಾಮಾ. ಲಾಜಿಕ್ನಿಂದ ಯೋಚನೆ ಮಾಡ್ತಾ ಇದ್ದಾರೆ, ಎಮೋಷನ್ಸನ್ನು ತೋರಿಸ್ತಾ ಇಲ್ಲ, ಒಂದು ವಾಲ್ ಕಟ್ಕೊಂಡಿರೋ ರೀತಿ. ಅಂದರೆ ಪೇನ್ ಆಗಬಾರ್ದು ಅವರಿಗೂ ಕೂಡ, ಬಟ್ ಮನಸ್ಸಿನ ಒಳಗಡೆ ತುಂಬ ಹರ್ಟ್ ಆಗ್ತಾ ಇದ್ದಾರೆ. ಒಂಟಿತನ, ರಿಜೆಕ್ಷನ್, ಫಿಯರ್ ಎನರ್ಜಿ ಕೂಡ ಇದೆ. ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಮುಂದೆ ಹೋಗಿದ್ದೀರಾ, ಅಂದರೆ ಲೈಫ್ನಲ್ಲಿ ಮುಂದೆ ಹೋಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಡಿಪ್ರೆಷನ್ ರೀತಿಯ ಫೀಲಿಂಗ್ನಲ್ಲಿದ್ದಾರೆ. ಅಂದರೆ ನೀವು ಅವರನ್ನು ಮರೆತು ಹೋಗ್ತಾ ಇದ್ದೀರೇನೋ ಅಥವಾ ಬದಲಾಗ್ತಾ ಇದ್ದೀರಾ ಅನ್ನೋ ಫೀಲ್ ಬರ್ತಾ ಇದೆ. ಈ ಹಿಂದೆ ಅವ್ರು ಏನೇ ತಪ್ಪು ಮಾಡಿರಬಹುದು, ಆ ತಪ್ಪನ್ನು ಅವರು ಮನಸ್ಸಿನಲ್ಲಿ ಒಪ್ಕೊಳ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಕ್ಲಿಯರಾಗಿ ಮಾತಾಡಬೇಕು ಅನ್ನೋ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಮತ್ತು ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ರಿಯೂನಿಯನ್ ಎನರ್ಜಿ, ಕಮಿಟ್ಮೆಂಟ್ ಎನರ್ಜಿ, ರಿಟರ್ನ್ ಪ್ಲಸ್ ಲವ್ ಎನರ್ಜಿ ಇದೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿಲ್ಲ. ಹೊರಗಡೆ ಅವರು ಯಾವುದೇ ರೀತಿ ಇರಲಿ, ಮನಸ್ಸಿನ ಒಳಗಡೆ ನಿಮ್ಮ ನೆನಪುಗಳು ಇನ್ನೂ ಇದೆ. ವಿಶೇಷವಾಗಿ ನೀವು ಅವರಿಗೆ ಕೊಟ್ಟ ಭಾವನೆಗಳಾಗಿರ್ಬೋದು, ಜೊತೆಯಲ್ಲಿ ಕಳೆದ ಕ್ಷಣಗಳಾಗಿರ್ಬೋದು, ಇವೆಲ್ಲ ಮತ್ತೆ ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದೆ. ರಿಯೂನಿಯನ್ ಚಾನ್ಸಸ್ ತುಂಬ ಇದೆ. ಆದರೆ ಈಗ ಮತ್ತೆ ಒಂದು ಸಲ ಇಬ್ಬರು ಮಾತಾಡೋದು ಅಥವಾ ಕನೆಕ್ಟ್ ಆಗೋದು ಸಾಧ್ಯತೆ ಇದೆ. ಆದರೆ ಇದು ತಕ್ಷಣ ಆಗೋ ವಿಷಯ ಅಲ್ಲ. ಕೆಲವರ ಲೈಫ್ನಲ್ಲಿ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಟೈಮ್ ಕೂಡ ಬೇಕಾಗಬಹುದು.
ಅಂದರೆ ಸಡನ್ನಾಗಿ ಅವರು ಈಗಲೇ ಬರ್ತಾರೆ ಅನ್ನೋದಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡು ಬರ್ತಾರೆ ಅನ್ನೋ ಎನರ್ಜಿ ಕೂಡ ಕೆಲವರ ಎನರ್ಜಿ ಪ್ರಕಾರ ಕಾಣ್ತಾ ಇದೆ. ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗೋ ಇದೆ, ಫಿಯರ್ ಇದೆ, ಕನ್ಫ್ಯೂಷನ್ ಇದೆ. ಆದರೆ ಮುಖ್ಯವಾಗಿ ಒಂದು ಭಾವನೆ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿಯನ್ನು ಅಂದರೆ ನಿಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಳ್ಬಾರ್ದು, ಪೂರ್ತಿಯಾಗಿ ಮೂವ್ ಆನ್ ಆಗಬಾರ್ದು ಅನ್ನೋ ಮನಸ್ಸು ಕೂಡ ಇದೆ. ನಿಮ್ಮ ಮೇಲಿರುವ ಪ್ರೀತಿ ಏನಿದೆ, ನಿಮ್ಮ ಮೇಲಿರುವ ಮನಸ್ಸೇನಿದೆ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿಲ್ಲ. ಅವ್ರು ಇನ್ನೂ ಕೂಡ ಒಳಗಿನಿಂದ ಮನಸ್ಸಿನಿಂದ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ. ಮತ್ತೆ ಬರ್ತಾರೆ ಅಂದರೆ ಇದು ಎಮೋಷ್ನಲ್ ರಿಟರ್ನ್ ಅಂದರೆ ಅವರು ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡುವ ಸಾಧ್ಯತೆ ತುಂಬ ಇದೆ. ಮೆಚ್ಯೂರ್ ಆಗಿದ್ದಾರೆ ಅಂದರೆ ಈಗ ಅವರು ಮೊದಲಿನ ಥರ ಚೈಲ್ಡಿಶ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ಬೇಕಾ ಬೇಡವಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇಲ್ಲ. ತಪ್ಪುಗಳನ್ನು ನೋಡಿ ಅವರ ಬಿಹೇವಿಯರ್ ಬಗ್ಗೆ ಅವೇರ್ ಆಗಿದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಸೀರಿಯಸ್ ಆಗಿದ್ದಾರೆ. ಅಂದರೆ ಈಗ ಅವರಿಗೆ ಇದು ಕ್ಯಾಶುವಲ್ ಕನೆಕ್ಷನ್ ಅಲ್ಲ, ಇದು ಅವರಿಗೆ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಅನ್ನೋ ಭಾವನೆ ಬಂದಿದೆ. ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ನಿಜವಾಗ್ಲೂ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ಫೀಲ್ ಇದೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರುವ ಏನೇ ನೋವುಗಳಿದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದ್ರು, ಹರ್ಟ್ ಫೀಲಿಂಗ್ಸ್ ಇದ್ದರೂ ಎಲ್ಲವೂ ಕೂಡ ಸರಿಯಾಗಲಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಲವ್, ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಲಿ. ಈಗಿನ ಕನೆಕ್ಷನ್ ಫೀಲಿಂಗ್ಸ್ ಮೇಲೆ ಮಾತ್ರ ಅಲ್ಲ, ಮೆಚ್ಯೂರಿಟಿ ಮೇಲೂ ಕೂಡ ನಿಲ್ಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗಲಿ. ಅಂದರೆ ಹಳೆಯ ಪ್ಯಾಟ್ರನ್ ರಿಪೀಟ್ ಆಗಬಾರ್ದು, ಮತ್ತು ನ್ಯೂ ಬಿಗಿನಿಂಗ್ ಆಗಲಿ, ಹೊಸ ಎನರ್ಜಿ ಸ್ಟಾರ್ಟ್ ಆಗಲಿ. ಅಲ್ಲಿ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ತುಂಬ ರೆಸ್ಪೆಕ್ಟಿಂದ ನೋಡಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ಅದು ಕಡಿಮೆ ಆಗಬೇಕು. ನಿಮ್ಮ ಲೈಫ್ನಲ್ಲಿ ಖುಷಿ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ತುಂಬಿರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.